ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ಲಾಗ್ ಬರೋದು ಲೇಟ್ ಆಯ್ತು. ಏನಕ್ಕಂದ್ರೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇತ್ತು. ಸೊ ಅದರಿಂದ ನಾನು ಜಾತ್ರೆಗೆ ಹೋಗಿದ್ದ ವಿಡಿಯೋನ ಸ್ವಲ್ಪ 1 ವೀಕ್ ಲೇಟ್ ಆಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಗುಬ್ಬಿ ನಂಜುಂಡೇಶ್ವರ ಜಾತ್ರೆ ನಡೀತಾ ಇದ್ದಿದ್ದು ಎಲ್ಲಿ ಅಂದ್ರೆ ನಮ್ಮ ಪ್ರವಿ ಅವರ ನೇಟಿವ್ ಪಕ್ಕ ಒಂದು ವಂಕಣ ಅಂತ ಊರಿದೆ. ಸೊ 2 ಊರು ಸೇರ್ಬಿಟ್ಟು ಈ ಜಾತ್ರೆನ ನೆರವೇರಿಸೋದು. ಸುತ್ತಮುತ್ತ ಹಳ್ಳಿದು ಇದು ಒಂದೇನೆ ಜಾತ್ರೆ ನಡೆಯೋದು. ಸೊ ಎಲ್ಲಾ ಊರಿಂದನೂ ಇಲ್ಲಿ ಜಾತ್ರೆನ ಮಾಡ್ಲಿಕ್ಕೆ ಬರ್ತಾರೆ. ಈ ಜಾತ್ರೆ ನಡೆಯೋದು ಎವ್ರಿ ಇಯರ್ ಸಂಕ್ರಾಂತಿ ನೆಕ್ಸ್ಟ್ ಡೇನೆ ಇರುತ್ತೆ ಜಾತ್ರೆ. 2 to 4 days ಈ ಜಾತ್ರೆ ನಡೆಯೋದು. ನಾನಂತೂ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಈ ಜಾತ್ರೆ ಅಷ್ಟೊಂದು ರಶ್ ಇತ್ತು ಗೊತ್ತಾ. ನಾವು ಜಾತ್ರೆ ಮಾಡೋಕ್ಕೆ 3 days ಟೈಮ್ ತೊಗೊಂಡ್ವಿ. ಫಸ್ಟ್ ಡೇ ಜಾತ್ರೆಗೆ ಹೋದಾಗ ತುಂಬ ರಶ್ ಆಗಿಬಿಟ್ಟು ಒಂದು ಬಸ್ ಬಂದ್ಬಿಟ್ಟು ಟ್ರಾಫಿಕ್ ಆಗಿ ಅಲ್ಲೇ ಸಿಕ್ಕಾಕೋಬಿಟ್ಟಿದ್ವಿ. ನನಗಂತೂ ಫಸ್ಟ್ ಟೈಮ್ ಈ ಥರ ಅನುಭವ ಆಗಿತ್ತು. ನಾನು ಅಂದ್ಕೊಂಡಿದ್ದೆ ಒಂದು ಸಿಂಪಲಾಗಿ ಜಾತ್ರೆ ಏನೋ ನಡೆಯುತ್ತೇನೋ ಅಂತ. ಬಟ್ ಜನ ಅಂದರೆ ಸುಮಾರು ಜನ ಇದ್ದರು. ಅದಕ್ಕೆ ಆವತ್ತು ಜಾತ್ರೆ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಡೇ ಕೂಡ ಆಗಿಲ್ಲ. ಇನ್ನು 3rd ಡೇ ನಾವು ಬಂದುಬಿಟ್ಟು ಜಾತ್ರೆ ಮಾಡ್ತಾ ಇದ್ವಿ. ಆಲ್ರೆಡಿ ಶಾಪ್ ಎಲ್ಲ ಹೋಗಿದ್ವು, ಸ್ವಲ್ಪನೇ ಇದ್ದಿದ್ದು, ಅದರಲ್ಲೇ ಜಾತ್ರೆ ಮಾಡ್ತಾ ಇದ್ದೀವಿ. ಸಿಯಾ ಅಂತೂ ಸಿಕ್ಕಾಪಟ್ಟೆ ಜಾತ್ರೆ ಮಾಡಿದ್ಲು ಗೊತ್ತಾ. ಫಸ್ಟ್ ಟೈಮ್ ಅವಳು ನಂಗೆ ಅದು ಬೇಕು ಅಂತ ಎಲ್ಲ ಕೇಳ್ತಾ ಇದ್ಲು. ಇನ್ನು ನಮ್ಮೂರ ಜಾತ್ರೆ ಬಂದರೆ ಸಿಕ್ಕಾಪಟ್ಟೆ ಆಟ ಮಾಡ್ತಾಳೆ ಅಂತ ಗೊತ್ತಾಯ್ತು. ಲಾಸ್ಟ್ ಇಯರ್ ಚಿಕ್ಕ ಮಗು ಇತ್ತು ಇದು, ಇವಾಗ ನೋಡಿ ಎಲ್ಲ ಕೇಳ್ತಾ ಇದೆ. ಹಾಗೆ ನಮ್ಮ ಅಮ್ಮನಿಗೆ ನನಗೆ ಎಲ್ರಿಗೂ ಬಳೆ ತಗೋಬೇಕಿತ್ತು. ಸೊ ಅದೆಲ್ಲ ಬಳೆ ಶಾಪ್ ಮಾಡಿದ್ವಿ. ಬಳೆ ಎಲ್ಲ ಚೆನ್ನಾಗಿತ್ತು. ಹಾಗೆ ನಮ್ಮ ಗುಂಡು ಮರಿಗೆ ಚಯ್ಯ ಫೋನ್ ಕೂಡ ನೋಡ್ತಾ ಇದ್ದೆ. ನೀವು ಜಾತ್ರೆಗೆ ಹೋಗಿದ್ರಾ? ನಂತರನೇ ಸೇಮ್ ಫೀಲ್ ಆಯ್ತಾ ನಿಮ್ಗೂ? ಹಾಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಾವು ಫಸ್ಟ್ ಡೇ ಜಾತ್ರೆಗೆ ಹೋದಾಗ ಜಸ್ಟ್ ತೇರ್ಗೆ ಹೋಗ್ಬಿಟ್ಟು ಬಂದಿದ್ದಷ್ಟೇನೆ. ಇನ್ನು ಸಿಕ್ಕಾಪಟ್ಟೆ ಜನಲ್ಲಿ ಆ ದೇವ್ರ ಮಧ್ಯ ಹೋಗಿ ಸಿಕ್ಕಾಕೋಬಿಟ್ಟಿದ್ವಿ. ಅದಂತೂ ಸಖತ್ ಫೀಲು. ಹೇಗಿತ್ತಂದರೆ ಅಪ್ಪ ಅದು ಹೇಳೋಕ್ಕೆ ಆಗಲ್ಲ, ಆ ಥರ ಎಲ್ಲ ಇತ್ತು. ಸೊ ನಾವು ಆವತ್ತು ದೇವ್ರ ದರ್ಶನ ತೊಗೊಂಡಿರಲಿಲ್ಲ. ಸೊ ಇದೆ ಸೇಮ್ ಡೇ ಹೋಗಿ ದೇವ್ರ ದರ್ಶನ ತೊಗೊಂಡ್ಬಿಟ್ಟು ಜಾತ್ರೆ ಮಾಡಿದ್ವಿ. ಪ್ರವಿ ಅವತ್ತು ಕೂಡ ಬರೋಕ್ಕಾಗಿರ್ಲಿಲ್ಲ. ಸೊ ಫಸ್ಟ್ ಡೇ ಪ್ರವಿ ಕೂಡ ನಮ್ಮನ್ನು ಕರ್ಕೊಬಂದರು ಜಾತ್ರೆಗೆ. ಅವ್ರಿಗೇನು ಬೇಕಾಗಿರೋದು ಈ ಜಾತ್ರೆಯಲ್ಲಿ ಏನು ಸಿಗಲ್ಲ, ಬಟ್ ನಮಗೋಸ್ಕರ ಕರ್ಕೊಬಂದರು, ಬಲೆ ಏನಾದ್ರು ತಗೋತಾರೆ ಅಂತ. ನಾನು, ನನ್ನ ಅತ್ತೆ, ನಮ್ಮ ಅಕ್ಕ, ಪ್ರವಿ ಮತ್ತು ಸಿಯಾ ಎಲ್ಲರೂ ಹೋಗಿದ್ವಿ ಜಾತ್ರೆಗೆ. ಹಾಗಾಗಿ ಅಡುಗೆ ಬೇಕಾಗಿರೋ ಸಾಮಾನು ಒಂದೊಂದು ಬೇಕಿತ್ತು. ಸೊ ಅದನ್ನು ನೋಡ್ತಾ ಇದ್ದೆ ಕ್ವಾಲಿಟಿ ಹೇಗಿದೆ ಏನು ಅಂತ. ಬಟ್ ನಾನೇನು ತೊಗೊಳಕ್ಕಾಗಿಲ್ಲ, ಯಾಕಂದರೆ ಕ್ವಾಲಿಟಿ ಗೊತ್ತಲ್ವ ಜಾತ್ರೆದು, ನೋಡೋಕ್ಕಷ್ಟೇ ಚಂದ. ಸಿಯಾ ಅಂತೂ ಸಖತ್ ಅಂದರೆ ಸಖತ್ ಶಾಪಿಂಗ್ ಮಾಡಿದ್ಲು ಗೊತ್ತಾ. ಅವಳಿಗೆ ಬೇಕಾಗಿರೋದೆಲ್ಲ ಐಟಮ್ ಸಿಗ್ತಾ ಇತ್ತು. ಮೇನ್ ಆಗಿ ಅವಳಿಗೆ ಅಂಬ ಬೇಕಿತ್ತು, ಅದು ಹುಡ್ಕಾಡಿದ್ವಿ, ಬಟ್ ಒಂದು ಹತ್ರ ಇತ್ತು.
ಅವಳು ಈ ಊರಲ್ಲಿ ಬಂದಾಗ ಹಳ್ಳಿ ಕಡೆ ಎಲ್ಲ ಅಂಬ ಇರುತ್ತಲ್ವಾ ಸ್ವಲ್ಪ ನೋಡಿ ನೋಡಿ ಅಭ್ಯಾಸ ಮಾಡ್ಕೊಂಡಿರ್ತಾಳೆ. ಇನ್ ಪ್ರವಿ ಊರಿಗೆ ಹೋಗ್ಬಿಟ್ರೆ ಅಲ್ಲಿ ಎದುರುಗಡೆ ಮನೆಯಲ್ಲೇನೆ ಅಂಬ ಇದೆ. ಅಲ್ಲಿ ಹೋಗಿ ಡೈಲಿ ಕೂರೋದು ಅಂಬ ನೋಡೋದು. ಇನ್ ಬೆಂಗ್ಳೂರ್ಗೆ ಹೋದ್ರೆ ನಾನು ಎಲ್ಲಿ ಕರ್ಕೊಂಡು ಹೋಗ್ಲಿ ಅವಳನ್ನ ಅಂಬ ತೋರ್ಸಕ್ಕೆ. ಅಂಬ ಇರುತ್ತೆ ಬಟ್ ಹುಡ್ಕಾಡ್ಬೇಕಲ್ವಾ, ಅದಕ್ಕೇನೆ ಒಂದ್ ಅಂಬ ತಗೋಬಿಟ್ಟಿದೀವಿ ಅವಳಿಗೋಸ್ಕರನೇ. ಸೊ ಈ ತರ ನಮ್ ಜಾತ್ರೆ ಎಲ್ಲ ನಡೀತು. ನೀವು ಏನಾದ್ರು ನಮ್ ಪ್ರವಿ ಊರವ್ರಾಗಿದ್ರೆ ಹಾಗೆ ಈ ಜಾತ್ರೆಗೆ ನೀವು ಹೋಗಿದ್ರೆ ಕಮೆಂಟ್ ಮಾಡಿ. ಸೊ ಜಾತ್ರೆಯಲ್ಲಿ ಸಿಯಾ ಏನೇನ್ ತಗೊಂಡ್ಲು ನೋಡ್ಬೇಕಾ? ಬನ್ನಿ ನೋಡೋಣ. ಬ್ಯಾಟು ಬಾಲು, ಹಾಗೆ ಬಾಲು, ಒಂದು ಹುಡ್ಗಿ ಏನೋ ಅಂಬ ತಗೊಂಡಿದ್ದಾಳೆ, ಸರ ತಗೊಂಡ್ಬಿಟ್ಟಿದ್ದಾಳೆ. ಹಾಗೆ ನೆಕ್ಸ್ಟ್ ಡೇ ಮನೇಲಿ ಕರಿ ಇತ್ತು. ಸೊ ನಾನ್ ಚಿಕನ್ ಸುಕ್ಕ ಮಾಡ್ತಾ ಇದ್ದೆ, ಹಾಗೆ ಕಬಾಬ್ ಕೂಡ. ಚಿಕನ್ ಸುಕ್ಕನ ನಮ್ಗೆ ನನ್ ಚಿಕ್ಕತ್ತೆ ಹೇಳ್ಕೊಟ್ಟಿದ್ದು. ಸೊ ನಾವು ಧಾರವಾಡಕ್ಕೆ ಹೋದಾಗ ಅವರು ಕೂಡ ಮಾಡಿದ್ರು, ಸಖತ್ ಟೇಸ್ಟಿ ಆಗಿತ್ತು. ಅವ್ರಿಗೆ ಕೇಳ್ಬಿಟ್ಟು ನಾನ್ ತಿಳ್ಕೊಂಡೆ. ನಿಮ್ಗೂ ಬೇಕಾ ರೆಸಿಪಿ ಅಂದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ರೆಸಿಪಿನ ಲಾಗ್ ಮಾಡಿ ಹಾಕ್ತೀನಿ. ಹೇಗಿದೆ ಚಿಕನ್ ಸುಕ್ಕ? ನೋಡಿದ್ರೆ ಬಾಯಲ್ಲಿ ನೀರು ಬರ್ತಿರ್ಬೇಕು ಅನ್ಕೋತೀನಿ. ಸೊ ಜ್ಯೂಸಿ ಜ್ಯೂಸಿ ಆಗಿರೋ ಕಬಾಬ್ ಕೂಡ ಮಾಡಿದ್ದೆ, ಹಾಗೆ ಭರ್ಜರಿ ಊಟ ಕೂಡ ಆಯ್ತು. ಸೊ ನಮ್ಮ ಹಳ್ಳಿಯ ಜಾತ್ರೆ ಹೀಗಿತ್ತು. ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಅನ್ಕೋತೀನಿ. ನೆಕ್ಸ್ಟ್ ಲಾಗ್ ಅಲ್ಲಿ ಬೇಗ ಬರ್ತೀನಿ ಒಂದ್ ಒಳ್ಳೆ ಕಂಟೆಂಟ್ ಒಂದಿಗೆ ಅಂತ ನಾನು ಹೇಳ್ತಾ, ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯು ಸೂನ್, ಬೈ ಬೈ.